ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್, ಪ್ರತಿದಿನ ಈ ಗ್ರೂಪ್ ಮೆಡಿಟೇಷನ್ ಅನ್ನ ಇಂಪಾರ್ಟೆನ್ಸ್ ಇನ್ನೂ ಹೆಚ್ಚು ಹೆಚ್ಚು ನನಗೆ ಅರ್ಥ ಆಗ್ತಾನೆ ಇದೆ. ಎಲ್ಲ ಕಡೆನೂ ಈ ಗ್ರೂಪ್ ಮೆಡಿಟೇಷನ್ಸ್ ಅನ್ನೋದು ಆಗ್ತಾ ಇರಬೇಕು. ಒಂದು ಜಾಗ ಎನರ್ಜೈಸ್ ಆಗಬೇಕು ಅಂದ್ರೇನು, ಅಲ್ಲಿರೋ ಎಷ್ಟೋ ಜನ ಎನ್ಲೈಟ್ ಆಗ್ಬೇಕಂದ್ರೂ ಗ್ರೂಪ್ ಮೆಡಿಟೇಷನ್ ಅಲ್ಲಿರೋ ಶಕ್ತಿ ಬೇರೆ. ಲಾಸ್ಟು ಒಂದು 8 ಡೇಸು 10 ಡೇಸು ನಾನು 903 ಜನನ್ನ ಕರ್ಕೊಂಡು ಈಜಿಪ್ಟ್ ದೇಶಕ್ಕೆ ಹೋಗಿ ಬಂದಿದ್ದೀನಿ. ಅಲ್ಲಿ ಇಂಟರ್ನೆಟ್ ಇಲ್ಲ, ಬೇಸಿಕ್ ವಾಟ್ಸಾಪ್ ಮಾಡಬೇಕು ಅಂದ್ರೂ ಇಂಟರ್ನೆಟ್ ಇಲ್ಲ. ಎಷ್ಟೇ ರೋಮಿಂಗ್ ಎನೇಬಲ್ ಮಾಡ್ಕೊಂಡಿದ್ರು ಏನು ಮಾಡೋಕ್ಕಾಗಲ್ಲ, ವೈಫೈ ಸರಿಯಾಗಿಲ್ಲ. ಅಂದರೆ ಡಿಸ್ಕನೆಕ್ಟೆಡ್ ಆಗಿ ಇದ್ದೀವಿ ನಾವು. ಬರೀ ಎಷ್ಟು ಜನ ಇದ್ದಾರೋ ಅಷ್ಟು ಜನ ಮಾತ್ರ ನಾವು ಕಮ್ಯುನಿಕೇಷನಲ್ಲಿ ಇದ್ದೀವಿ. ಬೇರೆಯೊಬ್ಬರ ಹತ್ರ ಕಮ್ಯುನಿಕೇಷನ್ ಅನ್ನೋದು ತುಂಬ ಕಷ್ಟವಿದೆ. ಮೊಬೈಲ್ ನೆಟ್ವರ್ಕ್ ನೋಡಿದ್ರೂ 3G ಬರ್ತಾ ಇದೆ, ಅದರಲ್ಲೇನೂ ವಾಟ್ಸಾಪ್ ಕಾಲ್ಸ್ ಇಲ್ಲ. ಅವಾಗ ನಮ್ಮ ದೇಶದಲ್ಲಿ ಎಷ್ಟೊಂದು ಫೆಸಿಲಿಟೀಸ್ ಇದೆ, ಇಂಟರ್ನೆಟ್ ಇದೆ, ಕಮ್ಯುನಿಕೇಷನ್ಸ್ ಈಸಿ ಇದೆ ಅನ್ನೋ ಈ ಉಪಯೋಗಗಳು, ಈ ಒಂದು ಫೆಸಿಲಿಟೀಸು ಅಲ್ಲಿ ಹೋಗಿದ್ರೆ ಗೊತ್ತಾಗಿದೆ. ಗ್ರೀನರಿ ಇಲ್ಲ, ಕಮ್ಯುನಿಕೇಷನ್ ಮಾಡೋಕ್ಕೇನು ಇಲ್ಲ. ಭಾರತ ದೇಶದಲ್ಲಿ ಎಷ್ಟೊಂದು ಫೆಸಿಲಿಟೀಸ್ ಇದೆ. ನಾವೆಲ್ಲರೂ ಪ್ರತಿ ದಿವಸ ಒಟ್ಟಿಗೆ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದೀವಿ. ಅದೇ ಅಲ್ಲಿ ಇಷ್ಟು ಸುಲಭ ಅಲ್ಲನೇ ಅಲ್ಲ. ಇಲ್ಲಿ ಸುಲಭ, ಭಾಗ್ಯವಂತರು ಅಂತ ಹೇಳ್ಬೋದು ನಾವೆಲ್ಲರೂ. ಇನ್ನೊಂದು, ಆ 8ನೇ ದಿವಸ 903 ಜನನ 2 ಬ್ಯಾಚಿಂದ ನಾನು ಕರ್ಕೊಂಡು ಆ ಗೀಜಾ ಪಿರಮಿಡ್ ಅಲ್ಲಿ ಕೂರಿಸಿ ಧ್ಯಾನ ಮಾಡಿಸಿದ್ದೀನಿ. 90 ಮಿನಿಟ್ಸು ಧ್ಯಾನ ಮಾಡೋಕ್ಕೆ ನಮಗೆ ಅಲ್ಲಿ ಸಮಯ ಸಿಕ್ತು. ಫಸ್ಟ್ 45 ಮಿನಿಟ್ಸು ಅವರು ಕುತ್ಕೊಂಡು ಸೆಟಲ್ ಆಗಿ, ಯಾಕೆಂದರೆ ತುಂಬ ಸ್ಟೀಪಿಂದ ನಡ್ಸ್ಕೊಂಡು ಹೋಗಬೇಕು. ಸೆಟಲ್ ಆಗೋಕ್ಕೆ 45 ಮಿನಿಟ್ಸ್ ಆಗಿದೆ. ಬಟ್ 45 ಮಿನಿಟ್ಸ್ ಆದಮೇಲೆ 903 ಜನ ಅಲ್ಲಿ ಒಬ್ಬರೂ ಅಲ್ಲಿ ಇಲ್ಲ. ಪ್ರತಿ ಒಬ್ಬರ ಎಥರಿಕ್ ಬಾಡಿ ಆಗಿ, ಆಸ್ಟ್ರಲ್ ಬಾಡಿ ಆಗಲಿ, ಕಳೆದ ಜನ್ಮಗಳ ಪ್ರತಿಯೊಂದು ಶರೀರ ಆಗಲಿ, ಪ್ರತಿಯೊಂದು ಪೋರ್ಟಲ್ ಓಪನ್ ಆಗಿ ಹೋಯ್ತು. ಬರೀ ಪಿರಮಿಡ್, ಆ ಕಿಂಗ್ಸ್ ಚೇಂಬರ್ ಎಂಟಿ ಆಗಿ ಅನಿಸ್ತು ನನಗೆ. ನಾನು ಮಾತ್ರ ಇದ್ದೀನಿ, ಯಾರೂ ಇಲ್ಲ. ಫಸ್ಟ್ ಬ್ಯಾಚ್ ಆದಮೇಲೆ ವಂಶಿ ಕೃಷ್ಣ ಅಂತ ಒಬ್ಬ ಹುಡುಗ ಮಾತ್ರ ಆರ್ಗನೈಸರು, ಅವನು ಅಲ್ಲೇ ಇದ್ದಾನು. ಎಲ್ಲರೂ ಹೋಗಿ ನೆಕ್ಸ್ಟ್ ಬ್ಯಾಚ್ ಬರೋ ಮುಂಚೆ ನನ್ನ ಅನುಭವ ಹೇಳಿಲ್ಲ. ವಂಶಿ ನನ್ನ ಹತ್ರ ಬಂದು ಹೇಳ್ತಾ ಇದ್ದಾರೆ, ಧ್ಯಾನ ಮಾಡೋ ಸಮಯ ಒಂದು ಕ್ಷಣ ಇಲ್ಲಿ ಯಾರು ಇಲ್ಲ ಅಂತ ಅನಿಸಿದೆ ಅಂತ ಕನ್ಫರ್ಮೇಶನ್ ಸಿಕ್ತು ನನಗೆ. ಈ ಒಂದು ಟ್ರಿಪ್ಪಲ್ಲಿ ಎಷ್ಟೊಂದು ಅನುಭವಗಳು ತುಂಬ ಮಾಸ್ಟರ್ಸ್ಗೆ ಬಂದಿದೆ. ಅನುಭವನೇ ಇಲ್ಲ, ನನಗೆ ವಿಷನೇ ಇಲ್ಲ ಅಂತ ಅನ್ನೋರ್ಗು ಎಷ್ಟೋ ವಿಷನ್ಸ್ ಬಂದಿದೆ, ಮೆಸೇಜಸ್ ಬಂದಿದೆ. ತುಂಬ ಹತ್ಕೊಂಡಿದ್ರು, ಎಷ್ಟೋ ಎಮೋಷ್ನಲ್ ಬಾಡಿ ಕ್ಲೆನ್ಸಿಂಗ್ ಆಗಿದೆ. ನಾನು ಅವರ ಜೊತೆ, ಅವರು ನನ್ನ ಜೊತೆ ಎಲ್ಲರೂ ಒಟ್ಟಿಗೆ ಒಂದು ವಾರ ಒಂದು ದೊಡ್ಡ ಕುಟುಂಬ ಥರ ನಾವೆಲ್ಲರೂ ಓಡಾಡ್ತಾ ಪ್ರತಿ ಒಂದು ಟೆಂಪಲ್ಸ್ಗಲ್ಲಿ ಹೋಗಿ ಸಮಯ, ಈ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇರೋ ಟೆಂಪಲ್ಸ್, ಅಲ್ಲಿ ಈಜಿಪ್ಟ್ ಸಂಪ್ರದಾಯ ಟೆಂಪಲ್ಸ್ಗೆ ಕೋರಿಲೇಷನ್ ಏನು, ಇಲ್ಲಿ ಅಲ್ಲಿ ಇರೋ ಕನೆಕ್ಷನ್ಸ್ ಎಲ್ಲ ಒಂದು ಅರ್ಥ ಆಗ್ತಾ ಬಂದಿತ್ತು. ಅಲ್ಲಿ ಒಂದು ವಾರನೂ ಆ ಕಿಂಗ್ಸ್ ಚೇಂಬರ್ ಧ್ಯಾನಕ್ಕೋಸ್ಕರ ಪ್ರಿಪರೇಷನ್ ಅಂತ ಆಗ್ತದೆ. ಈಜಿಪ್ಟ್ ದೇಶದಲ್ಲಿ ನನಗೆ ಹೋಗಿದ ತಕ್ಷಣ 2 ವಿಷಯ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಅದರಲ್ಲಿ ಫಸ್ಟ್ ಏನು ಅಂದರೆ ಮ್ಯಾನಿಫೆಸ್ಟೇಷನ್. ಪ್ರತಿ ಒಬ್ಬರಿಗೆ ಏನೋ ಒಂದು ಬೇಕು. ನನಗೇನು ಬೇಡ ಅಂತ ಯಾರಾದ್ರು ಹೇಳ್ತಾ ಇದ್ದಾರೆ ಅಂದರೆ, ಒಂದು, ಅವರು ಜೀವನದಲ್ಲಿ ಎಲ್ಲ ನೋಡಿ ಎನ್ಲೈಟ್ ಆಗಿರ್ಬೋದು. ಇಲ್ಲ ಅಂದರೆ ಏನು ಬೇಡ ಅಂದರೆ ತುಂಬ ಸುಸ್ತಾಗಿ ಏನು ಬೇಡ ಅಂತಾನೂ ಇರ್ಬೋದು. ಈ ಇಬ್ಬರನ್ನು ಬಿಟ್ಟರೆ ಪ್ರತಿಯೊಬ್ಬರಿಗೆ ಏನೋ ಒಂದು ಬೇಕೇ ಬೇಕು. ಬಟ್ ಬೇಕು, ಏನು ಮಾಡಿದ್ರೆ ಅದು ಸಿಗುತ್ತೆ ಅನ್ನೋದು ಈಜಿಪ್ಷಿಯನ್ಸ್ ನಮಗೆ 5000 ವರ್ಷಕ್ಕೆ ಮುಂಚೆನೇ ಹೇಳಿದ್ರು. ಈಗ ಜೀವನದಲ್ಲಿ ನಾನು ಪ್ರತಿ ಕ್ಷಣ ಏನು ಡಿಸಿಷನ್ಸ್ ಮಾಡಬೇಕು, ಏನು ಜೀವಿಸಬೇಕು ಅನ್ನೋದು ಭಗವದ್ಗೀತೆಯಲ್ಲಿ ಇದೆ, ಮಹಾಭಾರತದಲ್ಲಿ ಇದೆ. ಆ ಥರ ನಮಗೆ ಏನೇ ಜೀವನದಲ್ಲಿ ಬೇಕಂದ್ರೂ ನಾವು ಅದನ್ನು ಕೊಡೋಕೆ ಶುರು ಮಾಡಿದ್ರೆ ಯೂನಿವರ್ಸ್ ನಮಗೆ ಜಲ್ದಿ ಕೊಡುತ್ತದೆ ಅನ್ನೋದು ಈಜಿಪ್ಷಿಯನ್ಸ್ ಹೇಳಿದ್ದಾರೆ. ಬರೀ ಆಲೋಚನೆಗಳಲ್ಲ, ಸಂಕಲ್ಪಗಳು ಮಾತ್ರ ಇಟ್ಕೊಂಡು ಕೂತ್ಕೊಂಡಿದ್ರೆ ಯಾವಾಗ ಬರುತ್ತೋ ಗೊತ್ತಿಲ್ಲ, ಈ ಜನ್ಮನೋ ನೆಕ್ಸ್ಟ್ ಜನ್ಮನೋ. ಆದರೆ ಆಫರಿಂಗ್ ಅಂತಾರೆ, ಆಫರಿಂಗ್ ಅನ್ನೋದು ಕೊಟ್ಟಿದ್ರೆ ತುಂಬ ಜಲ್ದಿ ಅದು ನಮಗೆ ಮ್ಯಾನಿಫೆಸ್ಟ್ ಆಗುತ್ತದೆ. ಅದು ದೊಡ್ಡ ಸೈನ್ಸ್. ಬಟ್ ಅಲ್ಲಿ ಯಾರು ಬರೀ ಥಾಟ್ ಇಟ್ಕೊಂಡು ಕೂತ್ಕೊಳ್ಳಲ್ಲ, ಸಂಕಲ್ಪ ಮಾತ್ರ ಇಟ್ಕೊಂಡು ಯಾರು ಕೂತ್ಕೊಳ್ಳಲ್ಲ. ಅದು ಈಜಿಪ್ಷಿಯನ್ಸ್ಗೆ ರಾಂಗ್ ಕಾನ್ಸೆಪ್ಟ್. ದೇ ಡೂ ಆಫರಿಂಗ್. ಏನೋ ಒಂದು ಕೊಟ್ಟಿದ್ರೆ ಇನ್ನೊಂದು ಬರುತ್ತೆ. ಯಾಕಂದರೆ ಯೂನಿವರ್ಸ್ ಆ ಥರನೇ ವರ್ಕ್ ಆಗುತ್ತೆ, ಫಾಸ್ಟಾಗಿ ವರ್ಕ್ ಆಗುತ್ತೆ. ಇದು ಒಂದು. ಎರಡನೇದು, ಆ ದೇಶದಲ್ಲಿ ಪ್ರತಿಯೊಬ್ಬ ರಾಜ ಅಂದರೆ ಫ್ಯಾರೋಸ್ ಅಂತಾರೆ. ರಾಜ ಅಂದರೆ ಅಲ್ಲಿ ದೇವರು ಥರ ನೋಡ್ತಾರೆ. ಆ ಪ್ರತಿಯೊಬ್ಬರಿಗೆ ಗೊತ್ತು, ತೀರೋಗಿದ ಮೇಲೆ ಈ ಶರೀರ
ಆಫ್ಟರ್ ಲೈಫ್ ಅಂತ ಒಂದಿದೆ, ರೀಇನ್ಕಾರ್ನೇಷನ್ ಅಂತ ಇದೆ ಅಂತ ಪ್ರತಿಯೊಬ್ಬರಿಗೆ ಗೊತ್ತು. ಬಟ್ ಅಲ್ಲಿ ಹೋಗ್ಬೇಕು ಅಂದ್ರೆ, ಈ ಶರೀರ ಬಿಟ್ಟ ತಕ್ಷಣ ಈ ಆತ್ಮ ಅಲ್ಲಿ ಹೋಗ್ಬೇಕು ಅಂದ್ರೆ ಒಂದು ಪಿರಮಿಡ್ ಅನ್ನ ಕಟ್ತಾರೆ ಅವ್ರು. ಒಬ್ಬೊಬ್ಬ ರಾಜಗೂ ಒಂದೊಂದು ಪಿರಮಿಡ್. ಆ ಶರೀರವನ್ನ ಮಮ್ಮಿಫೈ ಮಾಡಿ ಇಡೋ ಜಾಗ ಅಲ್ಲ ಪಿರಮಿಡ್. ಇವ್ರ ಶರೀರ ಬಿಟ್ಟಿದ ತಕ್ಷಣ ಈ ಆತ್ಮ ಮೇಲೆ ಹೋಗೋಕೆ, ಸತ್ಯಲೋಕಕ್ಕೋ ಇಲ್ಲಾಂದ್ರೆ ಕಾರಣ ಲೋಕಕ್ಕೋ ಹೋಗೋಕೆ ಒಂದು ದಾರಿಗೋಸ್ಕರ ಒಂದು ಪಿರಮಿಡ್ ಅನ್ನ ಕಟ್ತಾರೆ. ಪಿರಮಿಡ್ ಅನ್ನ ಕಟ್ಟಿ ಅದು ಅವ್ರ ಹೆಸರು ಇಟ್ಕೊಂಡು ಇಡ್ತಾರೆ. ಅದರಲ್ಲಿ ಅವ್ರ ಶರೀರ ಇದ್ರೂ ಇಲ್ಲ ಅಂದ್ರೇನು ಶರೀರ ಬಿಟ್ಟಿದ ತಕ್ಷಣ ಆ ಪಿರಮಿಡ್ ಇಂದ ಅಲ್ಲಿ ಹೋಗ್ತಾರೆ. ಅವಾಗ ನನ್ಗೊಂದು ಥಾಟ್ ಬಂದಿದೆ, ಒಂದು ದೊಡ್ಡ ಪಿರಮಿಡ್ ನಾನು ಕಟ್ಟಬೇಕು ಅಂತ. ಈ ವಿಷಯ ಪ್ರತಿಯೊಬ್ಬರಿಗೆ ಹೇಳಬೇಕು ಅಂತ. ಪ್ರತಿಯೊಬ್ಬರಿಗೆ ಅವ್ರವ್ರ ಪಿರಮಿಡ್ ಇರ್ಬೇಕು. ಅದ್ರ ಮೂಲಕ ಎಷ್ಟೇ ಜನ ಎನ್ಲೈಟ್ ಆಗ್ಲಿ, ಬಟ್ ಒಂದು ಪಿರಮಿಡ್ ಕಟ್ಟಬೇಕು. 5,000 4,000 ವರ್ಷ ಮುಂಚೆನೆ ಅವರು 2 ವಿಷಯ ನಮ್ಗೆ ಹೇಳಿದ್ರು. ಒಂದು ಆಫರಿಂಗು, ಎರಡನೇದು ಒಂದು ಪಿರಮಿಡ್ ಕಟ್ಟಬೇಕು ಅಂತ. ಅಲ್ಲಿ ಹೋಗಿದ್ರೆ ಗೊತ್ತಾಗಿದೆ ಈ ವಿಷಯ. ಮೂರನೇದು, ಅಲ್ಲಿ ಕಿಂಗ್ಸ್ ಚೇಂಬರ್ ಅಲ್ಲಿ ಧ್ಯಾನ ಮಾಡಿದ 93 ಜನ ಎನ್ಲೈಟ್ ಆಗಿದ್ದಾರೆ. ಯಾರು ಇಲ್ಲ ಅಲ್ಲಿ. ಅವರು ಹಿಂದಿನ ಇರೋ ಕರ್ಮಗಳು ಆಗ್ಲಿ, ಅವ್ರು ಬಿಟ್ಟಿರೋ ಹಳೆಯ ವಿಷಯಗಳು ಪ್ರತಿ ಒಂದನ್ನು ಕ್ಲೆನ್ಸ್ ಆಗಿದೆ. ಕೆಲವೊಬ್ರು ಹೇಳ್ತಾ ಇದ್ದಾರೆ ನನ್ಗೇನ್ ವಿಷನ್ ಬಂದಿಲ್ಲ ಅಂತ. ಪರವಾಗಿಲ್ಲ, ಒಳಗೆ ಏನಾಗ್ಬೇಕು ಅದು ಆಯ್ತು. ಎಷ್ಟೋ ಜನ ನೋಡಿದ್ರು, ಕನ್ಫರ್ಮ್ ಆಗಿದೆ. ಪ್ರತಿಯೊಂದು ಅನುಭವನೂ ಕನ್ಫರ್ಮ್ ಆಗಿದೆ. ಒಳ್ಳೆ ಕಾನ್ಸೆಪ್ಟ್. ನನಗೆ ಒಂದು ದೊಡ್ಡ ಬ್ಲಾಕ್ ಇತ್ತು, ಇಟ್ಟೋರ್ಸು ಇದೆಲ್ಲ ಬೇಡ, ಬರೀ ಝೂಮ್ ಸಾಕು, ಯಜ್ಞಗಳು ಸಾಕು ಅಂತ ನಾನು ಅನ್ಕೊಂತಾ ಇದ್ದೆ. ಒಂದು 6 ತಿಂಗಳು ಮುಂಚೆ ಒಬ್ಬ ಸೀನಿಯರ್ ಮೆಂಟರ್ ಹತ್ರ ನಾವು ಕೂತ್ಕೊಂಡಿದ್ರೆ ಅವ್ರು ಹೇಳ್ತಾರೆ, ನಿಮ್ಗೋಸ್ಕರ ಅಲ್ಲ, ಜನಕ್ಕೋಸ್ಕರ ಒಂದ್ಸತಿ ಹೋಗಿ ಬನ್ನಿ ಅಂತ. ಸರಿ, ಎಲ್ಲರಿಗೋಸ್ಕರ ಒಂದೇ ಒಂದ್ಸತಿ ಹೋಗಿ ಬರಬೇಕು ಅಂತ ಅನ್ಕೊಂಡಿದ್ದೀನಿ. ಅಲ್ಲಿ ಹೋಗಿದ ತಕ್ಷಣ ಆ ಗೀಜಾ ಪಿರಮಿಡ್ ಅನ್ನ ನನ್ನ ಕೈಯಲ್ಲಿ ಕೊಟ್ಟರು. ಪ್ರತಿ 6 ತಿಂಗಳಿಗೆ ಒಂದ್ಸತಿ ನೀವು ಜನನ ಕರ್ಕೊಂಡೋಗಿ ಅಲ್ಲಿ ಧ್ಯಾನ ಅಲ್ಲಿ ಕೂರಿಸ್ಬೇಕು ಅಂತ ತೀರ್ಮಾನ ಆಯ್ತು. ನೆಕ್ಸ್ಟ್ ಏಪ್ರಿಲ್ ಅಲ್ಲಿ ಇನ್ನೊಂದು ಬ್ಯಾಚ್ ಅನ್ನ ಕರ್ಕೊಂಡು ನಾನಲ್ಲಿ ಹೋಗ್ಬೇಕು. ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ, 10 ಇರ್ಬೋದು, 100 ಇರ್ಬೋದು. ಬಟ್ ನಾನಂತ ಪ್ರತಿ 6 ತಿಂಗಳಿಗೆ ಜನನ ಅಲ್ಲಿ ಕರ್ಕೊಂಡು ಹೋಗಿ ಗ್ರೂಪ್ ಮೆಡಿಟೇಷನ್ ಮಾಡ್ತಾ ಇರಬೇಕು. ಇದು ಅಲ್ಲಿ ಸಂಕಲ್ಪ ಆಯಿತು. ನನ್ನ ಮೈಂಡಲ್ಲಿ ಇಲ್ಲ ಅದು, ಯಾಕಂದ್ರೆ ಟ್ರಾವೆಲಿಂಗ್ ಅಷ್ಟು ಇಷ್ಟ ಇಲ್ಲ ನನಗೆ. ಆದರೆ ಇದು ಒಂದು ರೆಸ್ಪಾನ್ಸಿಬಿಲಿಟಿ. ಕರ್ನಾಟಕವನ್ನು ನೋಡ್ತಾ, ಜೊತೆಗೆ ಮಲೇಷ್ಯಾ, ಈಗ ಈಜಿಪ್ಟ್ ಗೀಜಾ ಪಿರಮಿಡ್, ಈ 3 ನನ್ನ ಶೋಲ್ಡರ್ಸ್ಗೆ ಬಂದಿದೆ. ಪ್ರತಿಯೊಬ್ಬರಿಗೆ ಎಷ್ಟೋ ಒಂದು ಅವಕಾಶಗಳು ಯೂನಿವರ್ಸ್ ಕೊಡ್ತಾ ಇದೆ. ನನ್ನ ಒಂದು ಚಿಕ್ಕ ರಿಕ್ವೆಸ್ಟ್ ಏನು ಅಂದರೆ, ಈ ಜನ್ಮದಲ್ಲಿ ಅಟ್ಲೀಸ್ಟ್ ಒಂದು ಸತಿ ಬಂತು ಆ ಪಿರಮಿಡ್ ಅಲ್ಲಿ ಧ್ಯಾನ ಮಾಡಿ ಹೋಗಿ. ಅಂಡ್ ನಿಮ್ಮ ಹೆಸರಲ್ಲಿ ಒಂದು ಪಿರಮಿಡ್ ಕಟ್ಟಿ 8x8 ಇದ್ರೂ ಸಾಕು, 10x10 ಇದ್ರೂ ಸಾಕು, 20 ವರ್ಷ ತಗೊಳ್ಳಿ, ಬಟ್ ಒಂದು ಪಿರಮಿಡ್ ಕಟ್ಟಿ. ಈ ಮಾತುಗಳು ಅರ್ಥ ಏನು ಅನ್ನೋದು ನಿಮಗೆ ಯಾವಾಗನೋ ಒಂದ್ಸತಿ ಅರ್ಥ ಆಗುತ್ತದೆ, ಬಟ್ ನೆನಪಿಟ್ಕೊಳ್ಳಿ ಸಾಕು. ಒಳಗಿಂದ್ರೆ ನೀವು ಯಾವಾಗ ಬರುತ್ತೆ ಅವಾಗ ನೀವು ಮಾಡಿ. ನಾನು ಹೇಳ್ತಾ ಇದ್ದೇನಂತ ಇಲ್ಲ, ನಾನು ಸತ್ಯವನ್ನು ಹೇಳ್ತಾ ಇದ್ದೀನಿ. ಸತ್ಯ ಒಳಗೆ ಇಟ್ಕೊಳ್ಳಿ. ನಿಮ್ಮ ಒಳಗಿಂದ ಒಂದು ದಿನ ಬರುತ್ತೆ, ಹೌದು ನಾನು ಕಟ್ಟಬೇಕು, ಹೌದು ನಾನು ಹೋಗ್ಬೇಕು ಅಂತ. ಅವಾಗ ಬನ್ನಿ. ಅಷ್ಟು ತನಕ ನಾನು ವೇಟ್ ಮಾಡ್ತಾ ಇರ್ತೀನಿ. ಯಾರಿಗೂ ಏನು ಫೋರ್ಸ್ ಇಲ್ಲ, ಯಾರನ್ನು ನನಗೆ ಕಂಪಲ್ಷನ್ ಮಾಡ್ತಾ ಇಲ್ಲ. ಬಟ್ ನಿಮ್ಮ ಎನ್ಲೈಟನ್ಮೆಂಟ್, ನಿಮ್ಮ ಮಾಸ್ಟ್ರಿಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇವರೆಲ್ಲ ಎನ್ಲೈಟ್ ಆಗಿದ್ದಾರೆ ಅಂದರೆ ಪ್ರತಿಯೊಬ್ಬರು ಒಳಗೆ ಇನ್ನೂ ಹೈಯರ್ ಮಾಸ್ಟರ್ಸ್ ಎಂಟರ್ ಆಗಿರ್ಬೋದು. ಇನ್ನೂ ಆ ವಾಕ್ ಇನ್ ಕಾನ್ಸೆಪ್ಟ್ ಏನಾಯಿತು ಇನ್ನೂ ಬಂದಿಲ್ಲ. ಬಟ್ 93 ಜನ ನಾವು ಹೋಗಿ ಮತ್ತೆ ರಿಟರ್ನ್ ಬಂದಿದ್ದೀವಿ. ಎಲ್ಲಿನೂ ಒಂಚೂರು ಯಾರಿಗೂ ಏನೂ ಆಗಿಲ್ಲ. ಎಲ್ಲರೂ ಹ್ಯಾಪಿಯಾಗಿ ಸೇಫಾಗಿ ಅವ್ರವ್ರ ಮನೆಗೆ ರಿಟರ್ನ್ ಆಗಿದ್ದರು. ಆ ಜವಾಬ್ದಾರಿ ನಾವು ತೊಗೊಂಡಿದ್ದೀವಿ. ಚಿಕ್ಕ ಚಿಕ್ಕ ವಿಷಯಗಳು ಯಾವಾಗಲೂ ಇರುತ್ತದೆ. ಮಸಾಲ ಅಂತಾರದನ್ನು, ಅದು ಪ್ರತಿಯೊಂದು ಟ್ರಿಪ್ಪಲ್ಲಿ, ಪ್ರತಿಯೊಂದು ಗ್ರೂಪಲ್ಲಿ ಬೇರೆ ಬೇರೆ ಆಲೋಚನೆಗಳಿಂದ ಬಂದಿರೋ ಜನ ತುಂಬ ಇರ್ತಾರೆ. ನನಗೂ ಅದು ಫಸ್ಟ್ ಎಕ್ಸ್ಪೀರಿಯನ್ಸು. ಇಷ್ಟು ಜನನ ಕರ್ಕೊಂಡು ಬೇರೆ ದೇಶಕ್ಕೆ ಹೋಗಿ, ಇಂಡಿಯಾ ಒಳಗೆ ಏನೋ ಮಾಡ್ಬೋದು, ಬೇರೆ ದೇಶದಲ್ಲಿ ಅಷ್ಟು ಸುಲಭ ಅಲ್ಲ. ಅಲ್ಲಿ ಪಾಸಿಟಿವ್ ನೆಗೆಟಿವ್ ನಮ್ಮ ಸುತ್ತಮುತ್ತ ಯಾವಾಗಲೂ ಇರುತ್ತದೆ. ಅದನ್ನು ನೋಡ್ಕೋಬೇಕು, ಪ್ರತಿಯೊಂದನ್ನು ನೋಡ್ಕೋಬೇಕು, ಪ್ರತಿಯೊಬ್ಬರನ್ನು ನೋಡ್ಕೋಬೇಕು. ಪ್ರತಿಯೊಂದು ಕ್ಷಣ ನನ್ನ ಶಕ್ತಿ ಎಷ್ಟಿದೆಯೋ ಅಷ್ಟು ಶಕ್ತಿಯನ್ನು ನಾನು ಆ ಪಿರಮಿಡ್ಗೆ ಕೊಟ್ಟಿದ್ದೀನಿ. ಇದೊಂದು ದೊಡ್ಡ ಭಾಗ್ಯ ಅಂತ ಅನ್ಬೋದು, ದೊಡ್ಡ ಅವಕಾಶ ನನಗೆ. ಈಜಿಪ್ಟ್ ಪಿರಮಿಡು ನನ್ನ ಅಜೆಂಡಾ ಅಲ್ಲಿ ಒಂದು ಆ್ಯಡ್ ಆಯಿತು. ತುಂಬ ಅನುಭವಗಳು ಬಂದಿದೆ. ಅದು ಎಲ್ಲ ಡಾಕ್ಯುಮೆಂಟ್ ಮಾಡಿ ನಾನು ಎಲ್ಲರಿಗೆ ಕಳಿಸಿದ್ದೀನಿ. ಅದು ಕನ್ನಡ ಅನುವಾದ ಮಾಡಿಲ್ಲ. ಯಾರಾದರೂ ಒಬ್ಬರು ವಾಲಂಟಿಯರ್ ಮಾಡಿ ಅದು ಕನ್ನಡ ಅನುವಾದ ಮಾಡಿದರೆ ನಾನು ಎಲ್ಲರಿಗೆ ಸರ್ಕ್ಯುಲೇಟ್ ಮಾಡ್ತೀನಿ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು.